ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತು ಹತ್ತಿಗೆಗೆ ಮೈದುನನಿಂದ ಕಿರುಕುಳ ಯಾವುದಕ್ಕಾಯ್ತು? ಆಸ್ತಿಗೋಸ್ಕರ ಆಯ್ತು. ಎಲ್ಲಿ ನಡೆದಿದೆ? ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಕ್ಯಾತ್ನಾಳ ಗ್ರಾಮದಲ್ಲಿ ಕುರುಬ ಜನಾಂಗದ ದೇವೇಂದ್ರಪ್ಪ ತಂದೆ ಹಣಮಂತ ಈತನು ತನ್ನ ಅಣ್ಣನ ಮರಣದ ನಂತರ ತನ್ನ ಅತ್ತಿಗೆ ನಿಂಗಮ್ಮಳೊಂದಿಗೆ ಸೇರಬೇಕಾದ ಜಮೀನು ಪಾಲು ಕೊಡದೆ ವರ್ಗಾವಣೆ ಮಾಡದೆ ಎಲ್ಲಾ ಜಮೀನನ್ನು ತನ್ನ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡು ಸುಮಾರು 2 ವರ್ಷಗಳಿಂದ ಅಣ್ಣನ ಹೆಂಡತಿಯಾದ ಶ್ರೀಮತಿ ನಿಂಗಮ್ಮಳಿಗೆ ವಂಚನೆ ಮಾಡಿದ್ದಾರೆ ಎಂದು ಮನ ನೊಂದು ಈ ಒಂದು ವರದಿಯನ್ನ ನಮಗೆ ಕಲಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಅಣ್ಣ ತಮ್ಮ ಎಷ್ಟೇ ಜನ ಇದ್ರು ಅವರಿಗೆ ಏನೇ ಆಸ್ತಿ, ತಂದೆ ಆಸ್ತಿ ಇದ್ರೂ ಅವರಿಗೆ ಸಮಪಾಲಾಗುತ್ತೆ. ಅಣ್ಣ ತಮ್ಮ ಬಂಧು ಏನಿದೆ, ಅಣ್ಣ ತಮ್ಮ ಬಾಂಡಿಂಗ್ ಅಂದ್ರೆ ಏನು ಆ ತಂದೆಗೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಸಮವಾಗಿದೆ ಅಂತ ನ್ಯಾಯಾಲಯವೇ ಹೇಳುತ್ತೆ. ಸಂವಿಧಾನದ ಪೀಠಿಕೆಯಲ್ಲೂ ಸಹ ಇದೆ. ಆದ್ರೆ ಈ ಮೋಸಗಾರ ದೇವೇಂದ್ರಪ್ಪ ತಂದೆ ಹಣಮಂತ ಈತನು ಆತನ ಮಗ ಬಸವರಾಜ್ ಇಬ್ಬರ ಮೇಲೆ ವಡಗೇರ ಠಾಣೆಯಲ್ಲಿ ಕೇಸಾದ್ರು ಜಾಮೀನಿನ ಮೇಲೆ ಹೊರಬಂದು ವೃದ್ಧೆ ನಿಂಗಮ್ಮನ ಮೇಲೆ ಸತತ ಹಲ್ಲೆ ಮಾಡುವ ಪ್ರಯತ್ನ ಮಾಡಿ ಜಮೀನಿನಲ್ಲಿ ಅತಿಕ್ರಮೇಣ ಪ್ರವೇಶ ಮಾಡಿ ಈಕೆಗೆ ತೊಂದರೆ ಕೊಡುವುದನ್ನು ಖಂಡಿಸಿ ಮತ್ತು ಈಕೆಯ ಪಾಲಿನ ಜಮೀನನ್ನು ವರ್ಗಾವಣೆ ಮಾಡುವಂತೆ ಇಂದಿನಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಮರನಾಥ ಉಪವಾಸ ಸತ್ಯಾಗ್ರಹ ಕುಳಿತುಕೊಂಡಿರುವುದನ್ನು ಕಂಡು ಮಾನ್ಯ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಸಹಾಯಕ ಆಸಕ್ತರು ಇಬ್ಬರು ಅಧಿಕಾರಿಗಳು ಸತ್ಯಾಗ್ರಹ ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟು ಜಾಮೀನಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಮತ್ತು ಇಬ್ಬರು ತಂದೆ ಮಗನ ಮೇಲೆ 2 ಕೇಸ್ ಆಗಿದ್ದರಿಂದ ಮಾನ್ಯ ಡಿವೈಎಸ್ಪಿ ಯಾದಗಿರಿ ಇವರಿಂದ ವರದಿ ತಗೊಂಡು ರಾಜ್ಯದಿಂದಲೇ ಗಡೀಪಾರು ಮಾಡುವುದಾಗಿ ಭರವಸೆ ನೀಡಿರುವುದರಿಂದ ಇಂದಿನ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಮಲ್ಲಿಕಾರ್ಜುನ್ ಕ್ರಾಂತಿ ಅವರು ತಿಳಿಸಿದರು. ಈ ಪ್ರತಿಭಟನೆಯಲ್ಲಿ ಮಾನಯ್ಯ, ಬಿಜಸಾಪುರ್, ಆನಂದ್ ಜಡ್ಡದಕೆರೆ, ಶಾಪುರ್ ತಾಲೂಕ್ ಸಂಚಾಲಕ ಭೀಮಣ್ಣ ಕ್ಯಾತನಾಳ್, ಭೀಮಣ್ಣ ಪೂಜಾರ್, ನೊಂದ ಮಹಿಳೆ ನಿಂಗಮ್ಮ ಮತ್ತು ನಿಂಗಮ್ಮನ ಮಗಳು ಹಾಗೂ ಜಾತ್ರಳ ಗ್ರಾಮದ ಯುವಕರಾದ ಭೀಮಣ್ಣ ಮತ್ತು ಸಿದ್ದಲಿಂಗ ಇತರರು ಭಾಗವಹಿಸಿದ್ದರು. ವರದಿ ಎಚ್.ಎಂ. ಅವಲ್ದಾರ್, ಯಾದಗಿರಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಅಣ್ಣನ ಆಸ್ತಿಯನ್ನ ತಮ್ಮ ಮುಟುಗೋಲು ಹಾಕೊಳ್ಳೋ ಪರಿಸ್ಥಿತಿ ಹೇಗಿರುತ್ತೆ. ಈ ಅಣ್ಣನ ಹೆಂಡತಿಗೆ ಮಗಳನ್ನ ಬಿಟ್ರೆ ಮತ್ತೆ ಬೇರೆ ಯಾರು ಇಲ್ಲ. ಈ ತಂದೆ ಮಗ ಇಬ್ರು ಸೇರ್ಬಿಟ್ಟು ಆ ಒಂದು ಹೆಣ್ಣು ಮಗಳಿಗೆ ಮೋಸ ಮಾಡಿರುವುದನ್ನ ಖಂಡಿಸಿ ಹೋರಾಟ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಈ ಡಿವಿಜಿ ವಾಯ್ಸ್ ಮೂಲಕ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಾಗೂ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ನಿಂಗಮ್ಮಳಿಗೆ ಶಾಶ್ವತ ಪರಿಹಾರವನ್ನು, ಅಂದ್ರೆ ಏನು ಆಕೆ ಗಂಡನ ಪಾಲಿದೆ ಆ ಪಾಲನ್ನ ಸರ್ಕಾರದ ಅಧೀನದಲ್ಲಿ ಕೊಡಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೀನಿ. ವರದಿ ಅವಲ್ದಾರ್, ಯಾದಗಿರಿ. ನಮಸ್ಕಾರ. ಸರ್ ಒಂದೆರಡು ಸ್ಪೀಚ್ ಮಾತಾಡಿ. ನಾಳೆ ಮುಡಿ ಅವರಿಗೆ ಮಾಡ್ತಾರೆ. ಅದೇ ಅದು ಅರ್ಜಿ ಬಂದು ಕೊಡ್ಬೇಕಾಗಿತ್ತಲ್ಲ, ಬಂದು ಹೇಳಿದಾಗ ಅವ್ರು ಸ್ಟಾಪ್ ಮಾಡ್ತಾರೆ. ಅವರೊಂದು ನೇಮಕ ಮಾಡ್ತಾರೆ ವಕೀಲ ಅವರು ಇವ್ರ ಪರವಾಗಿ ನಮ್ಮಲ್ಲಿ ವಾದ ಮಾಡ್ತಾರೆ. ಇನ್ನೂ ಈಸಿ ಆಗುತ್ತೆ. ನಮ್ಮ ಡಿ ಎಲ್ ಎಸ್ ಮರ್ಯಾಪ ಸರ್ ಜಡ್ಜ್ ಅವರು ಕೊಡೋದು.
ಕೋರ್ಟ್ ಇದೆ, ಡಿಸ್ಟ್ರಿಕ್ಟ್ ಕೋರ್ಟ್. ಇವಾಗ ಲಾಯರ್ ಬರ್ತಾರೆ, ಅವಶ್ಯಕತೆ ಬರಲ್ಲ. ನಿಮ್ದು ಇದು ಇದೆಯಲ್ಲ ರೇಷನ್ ಕಾರ್ಡ್, ರೇಷನ್ ಕಾರ್ಡ್ ಅಂತ ರೇಷನ್ ಕಾರ್ಡ್ ಕೊಟ್ಟರೆ ಅವರು ಲೀಗಲ್ ಆಗಿ ಕೊಡ್ತಾರೆ. ನಾವು ಕೊಡೋದು ಸ್ವಲ್ಪ ಇದೆ.